ಇದ್ದಾಳೆ. ಮಾಂತ್ರಿಕ ಇವಳನ್ನು ಹೊತ್ತೊಯ್ಯುವ ಮುನ್ನ ನಾನಿವಳ ಶೀಲ ಕದಿಯಲೇಬೇಕು. ನಿಲ್ಲು ಲಕ್ಷ್ಮಿ. ಯಾರವರು? ನಾನ್ಯಾರೆಂದು ತಮಗೆ ಹೇಳಿ ಪರಿಚಯಿಸುವ ಅವಶ್ಯಕತೆ ಇಲ್ಲ. ಬಹುದಿನದಿಂದ ಕಾಮದಿಂದ ಕಂಗೆಟ್ಟು ಕೃಷಿ ಹಸಿವಿಗಾಗಿ ಹದಗೆಟ್ಟು ನಿನ್ನ ತುಂಬಿದ ಬುತ್ತಿಯನ್ನುಂಡು ಹಸಿವು ನೀಗಿಸಿಕೊಳ್ಳಲು ಬಂದಿರುವೆ. ಓಹೋ, ನೀನೇಕೆ ಈ ಕಾಡಿಗೆ ಕಾಲಿಟ್ಟಿಯೋ ಅದಮ್ಮ? ಈ ಬುತ್ತಿ ನಿನ್ನ ಗಂಡನಿಗೆ ಮೀಸಲೆಂಬುದು ನೆನಪಿರ್ಲಿ. ಸುಮ್ಮನೆ ಹೊರಟ ಹೋಗಿಲ್ಲಿಂದ. ಮನೆಗೆ ಹಸಿದು ಬಂದ ಭಿಕ್ಷಕ ಊಟ ಮಾಡಿ ಹಸಿವು ನೀಗಿಸಿಕೊಳ್ಳದೆ ಹಾಗೆ ಹಿಂತಿರುಗುವವನೇ ಸಾಧ್ಯವಿಲ್ಲ. ನೀಡಿಸಿಕೊಂಡು ಊಟ ಮಾಡಿ ಹೋಗುವುದೇ ಅವನ ಗುರಿ. ಯಾಕಂದ್ರೆ ಈ ಬುತ್ತಿ ನಿನ್ನ ಗಂಡನಿಗೆ ಮೀಸಲಲ್ಲ. ಅವನಿನ್ನು ನಿನ್ನ ಕೊರಳಿಗೆ ತಾಳಿನೇ ಕಟ್ಟಿಲ್ಲ. ಇದನ್ನು ನಾನೇ ಉಂಡು ತೀರುವೆ. ನನ್ನ ಗಂಡ ನನ್ನ ಕೊರಳಿಗೆ ತಾಳಿ ಕಟ್ಟುವ ಕಾಲ ಸಮೀಪ ಬಂದಿದೆ. ಅದು ನನ್ನ ಮಾವನ ಆಜ್ಞೆಗಾಗಿ ಕಾಯ್ದು ಕುಳಿತಿದೆ. ಯಾಕೆಂದ್ರೆ ನಿನ್ನಂತ ಪಾಪಿಗಳ ಪಾಪದ ಕೊಡ ತುಂಬಬೇಕಾಗಿದೆ. ನನ್ನ ಮನೆಯವರಿಂದಲೇ ನನ್ನ ಕಹಳೆ ಮೊಳಗಬೇಕಾಗಿದೆ. ಅಂತ ಪ್ರಾರಂಭದ ಬುದ್ಧಿಯೇ ನನ್ನಿಂದಲೇ ತಯಾರಾಗುವಾಗ ಅವರೆಲ್ಲಿಂದ ಊದಬೇಕು ರಣ ಕಹಳೆಯನ್ನು? ಇವನು ಚಲದಂಕ ಮಲ್ಲ. ನಾಲಾಯಕ ಚಲದಂಕ ಮಲ್ಲ ನಾನೇ ಅಂತ ಹೇಳಿ ನನ್ನ ತಂದೆಯಿಂದ ಸವಾಲು ಹಾಕಿಸ್ಕೊಂಡು ಸೂಳೆಯಾಗಿರುವ ನಿನ್ನ ತಂಗಿನ ತಂದು ನನ್ನ ಶಶಿಧರನಿಗೆ ಮದುವೆ ಮಾಡಿ ಇಲ್ಲ ಸಲ್ಲದ ಆಪದನ್ನು ನನ್ನ ಮಾವನ ಮೇಲೆ ಇರಿಸಿ ಅವರನ್ನ ಮನೆ ಬಿಟ್ಟು ಹೊರಗೆ ಹಾಕಿದೆಯಲ್ಲ. ನಾಚಿಕೆ ಆಗುದಿಲ್ಲವಿನ ನಿನ್ನ ಹೆಸರು ಮಕ್ಕಳು. ಅದು ಅರ್ಥಪೂರ್ಣ ತಿಳಿದುಕೊಂಡ ಈ ಮಹಾಜ್ಞಾನಿಗೆ ಲೇ ಲಕ್ಷ್ಮಿ, ನಾಚಿಕೆ ಎಂಬ ಪದದ ಅರ್ಥವನ್ನು ತಿಳಿದುಕೊಂಡೆ ನಾನು ಈ ಕಾರ್ಯಕ್ಕೆ ಕೈ ಹಾಕಿರುವೆ. ಸುಮ್ಮನೆ ನಿಮ್ಮ ಅಣ್ಣನ ಮನೆ ಸೇರುವ ಮುನ್ನ ನೀ ನನ್ನ ಕೈ ಸೇರು. ಇಲ್ಲವಾದರೆ ಮಸನಕ್ಕೆ ಸೇರುವ ಹೂವಾಗಿ ಹೋಗುವೆ. ನನ್ನ ಕೈಯಲ್ಲಿ ಬಿಚ್ಚು ನಿನ್ನ ಈ ಪ್ರೇಮದ ಬುದ್ಧಿಯನ್ನು. ಅದನ್ನೊಂದು ಮನಸ್ಫೂರ್ತಿ ಸಂತಸ ಪಡುವೆ. ಓಕೆ ಬ್ರದರ್, ಓಕೆ. ಕೊನೆಯದಾಗಿ ನಾನೇ ಒಂದು ಮಾತು ಹೇಳ್ತೇನೆ, ಸ್ವಲ್ಪ ಚಿತ್ತಗೊಟ್ಟು ಕೇಳು. ಹೊಟ್ಟೆ ಹಸಿವಿನ ತೃಷ್ಣೆ ನೀಗಿಸುವುದು ಈ ಬುತ್ತಿ. ಕಾಮದ ಹಸುವಿನ ತೃಷ್ಣೆ ನೀಗಿಸುವುದು ಈ ಬುತ್ತಿ. ಹೊಟ್ಟೆ ಹಸಿವು ನಿನಗೂ ಆಗಿದೆ, ನನ್ನ ಗಂಡನಿಗೂ ಆಗಿದೆ. ನಾನೀಗ ಹೊಲಕ್ಕೋಗಿ ಒಂದೇ ತಾಟಿನಲ್ಲಿ ನನ್ನ ಗಂಡನಿಗೆ ಊಟ ಬಡಿಸಿ ಬರ್ತೇನೆ. ಬೇಕಾದ್ರೆ ಅವನು ಉಂಡು ಬಿಟ್ಟ ಎಂಜಲ ಎಡೆ ನಾನು ನಿನಗೆ ತಂದು ಕೊಡ್ತೇನೆ, ನೀನು ಊಟ ಮಾಡುವೆ. ಗಂಡ ಉಂಡು ಬಿಟ್ಟ ಎಂಜಲನ್ನು ನನಗೆ ಉಂಡೆಂದು ಹೇಳುವೆಯಾ? ಹೌದು, ಈ ನನ್ನ ದೇಹ ಕೂಡ ನನ್ನ ಗಂಡನಿಗೆ ಮೀಸಲು. ಇದು ಕೂಡ ಅವನು ಉಂಡು ಬಿಟ್ಟ ಎಂಜಲ ಎಡೆ. ಅದನ್ನಕ್ಕೆ ನೀನು ಬಯಸ್ತೀವೋ ಬದ್ಮಾಶ್ ನನ್ನ ಮಗಳೇ? ಮಾತಿಗೆ ಮಾತು ಬಯಸಿ ನನ್ನನ್ನು ಕೆರೆಸಿದೆಯೋ ಹೆಣ್ಣೆ? ಹೆಣ್ಣು ನಿನ್ನ ಬಿಡಲಾರೆ. ಮೂಲಕ ಮನಹರ ಮತ್ತೆ ನನ್ನ ಮಾಡದ ಮೈ ಮೇಲೆ ಬಂದಲ್ಲಿ ಈ ಸಲ ಪ್ರಾಣ ತೆಗೆದು ಬಿಡಲಾರೆ ಮಗನೇ. ಪ್ರಾಣದ ಹಂಗು ತೊರೆದೆ ನಾನಿವಳ ಸಂಘ ಬಯಸಿದ್ದೇನೆ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ಬಾಳಿ ಇಲ್ಲದೆ ನಿನ್ನ ಬಳಿ ಬಿದ್ದ ಇವಳಿಗೆ ನಾನೇ ಬಾಳು ಕೊಡಬೇಕೆಂದು ಬಂದಿರುವೆ. ಸೋಮನೆ ಇಲ್ಲಿಂದ ಹೊರಡು. ಮತ್ತೊಬ್ಬರ ಮಳದಿರಂದ್ರೆ ಅವೇನೊಬ್ಬ ಆಚರಿಸಿಕ ಹಣ್ಣಲೇ ಬಡವ. ಇವಳು ನನ್ನ ಸೊತ್ತು. ಮತ್ತೆ ಮತ್ತೆ ನಿನ್ನದೇ ಮಾತನಾಡಿದರೆ ಈಗಲೇ ತಡ ಮಾಡದೆ ನಿನ್ನ ರೋಂಡವನ್ನು ಚಂಡಾಡಿ ಮೂರಗಿಸಿ ಬಾಗಿಲೇ ಕಟ್ಟಿ ಬಿಡುತ್ತಾನೆ ಮಗನೇ. ಹುಷಾರ್. ನನ್ನ ಸಾಮರ್ಥ್ಯ ಎಂಥದ್ದು ಎಂಬುದು ನಿನಗಿನ್ನೂ ತಿಳಿದಿಲ್ಲ. ನನ್ನ ಮೈ ಮುಟ್ಟುವ ಗಂಡು ಇನ್ನೂ ಈ ಭೂಮಿಯ ಮೇಲೆ ಹುಟ್ಟಿಲ್ಲ. ಏ ಬೀರ, ಸೋಮನೆಯವಳನ್ನು ಬಿಟ್ಟು ಹೊರಡು ಇಲ್ಲಿಂದ.
ಪಿಸ್ತೂಲು ತೋರಿಸ ಹೆದರ್ಸುವ್ಯಾ ಲೇ ಆರಾಮ್ಕೋರ್ ನಾನು ಎಂತವನು ಎಂಬುದು ನಿನಗೆ ಪಕ್ಕ ತಿಳಿದಿಲ್ಲ ಆ ನಿನ್ನ ಎಮ್ಮೆಲೆ ಗೌಡನಿಗೆ ಬೆದರದ ಗಾಂಡನು ನಿಮ್ಮ ಪುಂಡಾಟ ಮಾತಿಗೆ ಅದರಿ ಕಟ್ಟಿಕೊಂಡವಳ ಕೈ ಬಿಟ್ಟು ಹೋಗಲು ನಾನನ್ನು ಹೇಳಿ ಕುಲ್ಲ ಹುಟ್ಟಲಿ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣ ಕುಲ್ಲ ಹುಟ್ಟಿನಿ ಚಂದ್ರ ಲಕ್ಷ್ಮಣ ಗೌಡನಿಗೆ ಬೆಳೆದಿನಿ ಬರಲಿ ಸಂಗತಾಗಿ ಮುಂದಕ್ಕೆ ಬೇಡ ಬೀರ ಬೇಡ, ನನ್ನನ್ನು ಕೊಲ್ಲಬೇಡ, ಬಿಟ್ಟು ಬಿಡು ನನ್ನನ್ನು. ಸಾಧ್ಯವಿಲ್ಲ ಮಗನೇ, ನೀನಿನ್ನು ಭೂಮಿ ಮೇಲೆ ಬದುಕಿರಬಾರದು. ಯಾಕೆಂದರೆ ನಿನ್ನ ಸೂರ್ಯನು ನನ್ನ ತಮ್ಮನ ಕೈ ಹಿಡಿಸಿ ಬಿಟ್ಟಲ್ಲ. ನಾನೀಗ ಭೀಮನು ದುಸ್ಸಾಹಸನ ರಕ್ತ ಕುಡದಂತೆ ನಾನು ರಕ್ತ ಕುಡದ ಬಿಡಲೇ ಇಲ್ಲ, ದುರ್ಯೋಧನ ಭೀಮು ಹತ್ತು ಮುರಿದಂತೆ ನಾನು ಒಂದು ಹತ್ತು ಮುರಿದ ಬಿಡಲೇ ಇಲ್ಲ, ರಾವಣ ಹತ್ತು ತಲೆ ಶ್ರೀರಾಮ ತೆಗೆದಂತೆ ನಾನು ಒಂಥರ ಕತ್ತರಿಸಿ ಹಾಕಿ ಬಿಡಲೇ. ಜೈ ಬಜರಂಗ ಬಲಿ. ಬೇಡರಿ, ಇದೊಂದು ಸಾರಿ ಬಿಟ್ಟು ಬಿಡಿ, ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳಲಿ. ಕೈ ಬಿಡು ಲಕ್ಷ್ಮಿ, ಎತ್ತಿದ ಕೊಳೆ ತಲೆಗಿಳಿಸಕ್ಕೆ ಆಯ್ತಲ್ಲ ಸರಿ ಅಂದಕ್ಕೆ. ಈ ನನ್ನ ಸಾರವನ ಮೇಲೆ ಕೊಡ್ಲಿ ಎತ್ತಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಶಾಂತವನಿಗೆ ಜೀವದಾನ ಮಾಡಿಬಿಟ್ಟೆ ಲಕ್ಷ್ಮಿ. ಹೋಗಲೇ ಹೋಗು, ಇದು ಒಂದು ಸಾರಿ ಬದುಕಿಗೂ ಹೋಗು ಮಗನ. ರೀ, ನನ್ನ ಮಾತಿನಲ್ಲಿ ಎದುರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡ್ರಿ. ಚೇಚೆ, ಆ ಮಾತು ಹೇಗೆ ಲಕ್ಷ್ಮಿ? ನಿನ್ನಿಂದಲೇ ಎಲ್ಲ ಅಕ್ಷರವನ್ನ ಕಲಿತವನಲ್ಲವೇ? ಚೇಚಿ, ದಯವಿಟ್ಟು ಆ ರೀತಿ ಮಾತಾಡಬೇಡ್ರಿ. ಕಲಿತವರು ಕಲಿಯಲಾರದೆ ಕಲಿಸುವುದು ನಮ್ಮ ಕರ್ತವ್ಯ. ನೋಡ್ರಿ, ಆ ಪಾಪಿಗಳ ಅಂತ್ಯ ಸಮೀಪ ಬಂದಿದೆ. ಅದು ಮಾವನ ಆಜ್ಞೆಗಾಗಿ ಕಾಯ್ದುಕೊಳ್ಳುತ್ತಿದೆ. ಅಲ್ಲಿವರೆಗೂ ನೀವು ಅವನ ಮೇಲೆ ಕೈ ಮಾಡುವಂತಿಲ್ಲ. ಬನ್ನಿ, ನಿಮ್ಗೆ ಹೊಟ್ಟೆ ಹಸಿವು ತುಂಬಾ ಆಗಿರ್ಬೇಕು, ಊಟ ಮಾಡಿದ್ರೆ. ನಡೆ, ಅಲ್ಲಿವರೆಗೆ ಹಾಡುತ್ತಾ ಕುಣಿತಾ ಹೋಗೋಣ. ಸಂಗಾತಿ ಸಂಪ್ರೀತಿ ಸಂಗಾತಿ ಸಂಗಾತಿ